ಆತ್ಮೀಯರೇ, ನಾನು ದೊಡ್ಡ ಬಸಪ್ಪ ಅಬ್ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಶಕ್ತಿಯ ರೂಪಾಂತರದ ಮೇಲೆ ಒಂದು ಸರಳ ಚಟುವಟಿಕೆಯನ್ನ ಮಾಡೋಣ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನ ಶಕ್ತಿ ಅಂತ ಕರಿತೀವಿ. ಈ ಶಕ್ತಿ ಹಲವಾರು ರೂಪಗಳಲ್ಲಿ ಇರ್ತದ. ವಿವಿಧ ರೂಪದ ಶಕ್ತಿಗಳಿಗೆ ಉದಾಹರಣೆ ಅಂತಂದ್ರೆ ಯಾಂತ್ರಿಕ ಶಕ್ತಿ, ಉಷ್ಣ ಶಕ್ತಿ, ವಿದ್ಯುತ್ ಶಕ್ತಿ, ಬೆಳಕಿನ ಶಕ್ತಿ, ರಾಸಾಯನಿಕ ಶಕ್ತಿ, ಧ್ವನಿ ಶಕ್ತಿ, ಪರಮಾಣು ಶಕ್ತಿ ಇತ್ಯಾದಿ. ಈ ಶಕ್ತಿಯನ್ನ ಲಯಗೊಳಿಸ್ಲಿಕ್ಕೆ ಅಥವಾ ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಶಕ್ತಿಯ ರೂಪಾಂತರವನ್ನ ತೋರಿಸಲು ನಾವೊಂದು ಸರಳ ವಿದ್ಯುತ್ ವಾಹನವನ್ನ ತಯಾರಿಸೋಣ. ಈ ವಿದ್ಯುತ್ ವಾಹನವನ್ನ ಎಲೆಕ್ಟ್ರಿಕ್ ವೆಹಿಕಲ್ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಅಂತಂದ್ರೆ ಒಂದು ಕಾರ್ಡ್ಬೋರ್ಡ್, ಆಮೇಲೆ ಇನ್ಸುಲೇಷನ್ ಟೇಪು, ಡಬಲ್ ಗಮ್ ಟೇಪು, ಸ್ಟ್ರಾ, ಸೈಕಲ್ ಕಡ್ಡಿ, ಆಮೇಲೆ ಗಾಲಿಗಳು 4 ಬೇಕಾಗ್ತಾವ ಗಾಲಿಗಳು, ಆಮೇಲೆ 9 ವೋಲ್ಟ್ ಬ್ಯಾಟ್ರಿಯ ಕನೆಕ್ಟರ್, ಸ್ವಿಚ್, ಆಮೇಲೆ ಫ್ಯಾನ್, ಆಮೇಲೆ ಮೋಟಾರ್, ಕತ್ತರಿ ಮುಂತಾದ ಸಾಮಗ್ರಿಗಳು ಬೇಕಾಗ್ತವ. ಈ ಎಲ್ಲಾ ಸಾಮಗ್ರಿಗಳನ್ನ ಬಳಸಿಕೊಂಡು ನಾನಿಲ್ಲಿ ಒಂದು ಸರಳವಾದ ವಿದ್ಯುತ್ ವಾಹನ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ತಯಾರಿಸಿದ್ದೇನೆ. ಸೂಕ್ತ ಅಳತೆಯಲ್ಲಿ ಒಂದು ಕಾರ್ಡ್ಬೋರ್ಡ್ ಅನ್ನ ಕಟ್ ಮಾಡಿಕೊಂಡು ಅದರ ಮೇಲ್ಭಾಗದಲ್ಲಿ ಡಬಲ್ ಗಮ್ ಟೇಪ್ ಅನ್ನ ಅಂಟಿಸಿಕೊಂಡಿದ್ದೇನೆ. ಇದರ ಮೇಲೆ 9 ವೋಲ್ಟ್ ಬ್ಯಾಟರಿಯನ್ನ ಅಂಟಿಸಿದ್ದೇನೆ. ಇದರ ಮೇಲೆ ಡಬಲ್ ಗಮ್ ಟೇಪ್ ಅನ್ನ ಅಂಟಿಸಿ ಇದಕ್ಕೆ ಮೋಟಾರನ್ನ ಅಂಟಿಸಿಕೊಂಡಿದ್ದೇನೆ. ಈ ಮೋಟಾರಿನ ಅಕ್ಷಕ್ಕೆ ಅಂದ್ರೆ ಮೊಳೆಗೆ ಒಂದು ಫ್ಯಾನ್ ಅನ್ನ ಜೋಡಿಸಿಕೊಂಡಿದ್ದೇನೆ. ಇನ್ನು ಈ ಮೋಟಾರ್ನಿಂದ 2 ತಂತಿಗಳು ಹೊರಗೆ ಬಂದಿರ್ತವ. ಒಂದು ಕೆಂಪು, ಮತ್ತೊಂದು ಕಪ್ಪು. ಕೆಂಪು ತಂತಿ ಧನವಾಹಕ ತಂತಿ ಆಗಿದ್ರೆ ಕಪ್ಪು ತಂತಿ ಋಣವಾಹಕ ತಂತಿ ಆಗಿರ್ತದ. ಈ 2 ವೈರ್ಗಳನ್ನ ರಟ್ಟಿನ ಕೆಳಭಾಗದಲ್ಲಿ ರಂಧ್ರ ಮಾಡಿಕೊಂಡು ಅಲ್ಲಿ ತೆಗೆದುಕೊಂಡಿದ್ದೇನೆ. ಇನ್ನ ಈ ಬ್ಯಾಟ್ರಿಗೆ ಕನೆಕ್ಟರ್ ಅಂತ ಇರ್ತದ. ಆ ಕನೆಕ್ಟರ್ ಸಹಿತ 2 ವೈರ್ಗಳನ್ನ ಹೊಂದಿರ್ತೈತೆ, ಕೆಂಪು ಮತ್ತು ಕಪ್ಪು. ಮೋಟಾರ್ಲಿಂದ ಹೊರಡುವ ಈ 2 ವೈರ್ಗಳಲ್ಲಿ ಕೆಂಪು ವೈರ್ ಅನ್ನ ಈ ಒಂದು ಸ್ವಿಚ್ನ ಒಂದು ತುದಿಗೆ ಸಂಪರ್ಕಿಸ್ಬೇಕು. ಆಮೇಲೆ ಬ್ಯಾಟರಿಯಿಂದ ಹೊರಡುವ ಕೆಂಪು ವೈರ್ ಅನ್ನ ಇದೇ ಸ್ವಿಚ್ನ ಮತ್ತೊಂದು ತುದಿಗೆ ಸಂಪರ್ಕಿಸಲಾಗಿದೆ. ಇನ್ನ ಮೋಟಾರ್ಲಿಂದ ಹೊರಡುವ ಕಪ್ಪು ವೈರ್ ಮತ್ತು ಈ ಬ್ಯಾಟರಿಯ ಕನೆಕ್ಟರ್ಲಿಂದ ಹೊರಡುವ ಕಪ್ಪು ವೈರ್ ಅನ್ನ ನೇರವಾಗಿ ಇಲ್ಲಿ ಸಂಪರ್ಕಗೊಳಿಸಲಾಗಿದೆ. ಮೇಲ್ಗಡೆ ಇನ್ಸುಲೇಷನ್ ಟೇಪ್ ಅನ್ನ ಅಂಟಿಸಿದ್ದೇನೆ. ಇದು ಸಂಪರ್ಕಿಸುವ ವಿಧಾನ. ಆಮೇಲೆ ಈ ಒಂದು ರಟ್ಟಿನ ಕೆಳಭಾಗದಲ್ಲಿ ಸ್ಟ್ರಾವನ್ನ ಅಂಟಿಸಿಕೊಂಡಿದ್ದೇನೆ ಈ ಇನ್ಸುಲೇಷನ್ ಟೇಪಿನ ಸಹಾಯದಿಂದ. ಮುಂದ್ಗಡೆ ಒಂದು ಸ್ಟ್ರಾ, ಹಿಂದ್ಗಡೆ ಒಂದು ಸ್ಟ್ರಾ. ಓಕೆ. ಈ ಸ್ಟ್ರಾದಲ್ಲಿ ಸೈಕಲ್ ಕಡ್ಡಿಯನ್ನ ಸೇರಿಸಿ ಆ ಕಡ್ಡಿಯ ತುದಿಗಳಿಗೆ 4 ಗಾಲಿಗಳನ್ನ ಜೋಡಿಸಿಕೊಂಡಿದ್ದೇನೆ. ಇದು ಈ ವಿದ್ಯುತ್ ವಾಹನವನ್ನ ತಯಾರಿಸಿದ ವಿಧಾನ. ಇನ್ನ ಇದನ್ನ ನಾನು ಕೆಳಗಡೆ ಬಿಟ್ಟು ತೋರಿಸ್ತೇನೆ. ಸ್ವಿಚ್ ಆನ್ ಮಾಡಿ ಯಾವ ರೀತಿ ಅದು ಮುಂದಕ್ಕೆ ಹೋಗುತ್ತಾ ಅನ್ನೋದು ನೋಡ್ರಿ. ನೋಡಿ, ನೋಡಿ ನೋಡಿ
ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬ್ಯಾಟರಿಯಲ್ಲಿ ಇರ್ತಕ್ಕಂತಹ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಹೊಂದೈತೆ. ವಿದ್ಯುತ್ ಶಕ್ತಿಯು ಚಲನ ಶಕ್ತಿಯಾಗಿ ಪರಿವರ್ತನೆ ಹೊಂದೈತೆ. ಹೀಗೆ ಶಕ್ತಿಯನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು ಎಂದು ಈ ಒಂದು ಸರಳವಾದ ಆಟಿಕೆಯಿಂದ ಅತ್ಯಂತ ಸುಂದರವಾಗಿ ನಾವು ತೋರಿಸಬಹುದು ಸ್ನೇಹಿತರೆ. ನೋಡಿದ್ರಲ್ಲ, ಎಲ್ಲರಿಗೂ ಧನ್ಯವಾದಗಳು.